ಪ್ರೀತಿ ಆಯ್ತು ಯಾರ್ದು ಮೇಲೆ, ನೀವೊಂದು ಹಾಡ್ ಮೂಲಕ ಅವ್ರಿಗೆ ಪ್ರಪೋಸ್ ಮಾಡ್ಬೇಕು ಅಂದ್ರೆ ಪ್ರಾಬ್ಲಿ ಇದೇ ಹಾಡ್ತೀನಿ ಅಂತ ಅನ್ಸುತ್ತೆ. ನನ್ನೆಲ್ಲ ಕನಸನ್ನು ನಿನದೆಂದು ನೀ ತಿಳಿದಿದ್ದೆ, 108 ನೋವಲ್ಲೂ ನೀ ಬಂದು ಜೊತೆ ಇದ್ದೆ. ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ. ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೆ. ಹೀಗೆಲ್ಲಿ ನೀ ಹೋದೆ, ಕನಿಕರಿಸಿ ನೀ ಬಾರೆ. ಎದೆಗೂಡಿನ ಉಸಿರು ನೀನೇ, ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ಸಖಿ. ನೋವಲ್ಲೂ ನೀನೇ, ನಗುವಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ಸಖಿ. ನನ್ನ ನೆನ್ನೆಗಳು ನೀನೇ, ನಾಳೆಗಳು ನೀನೇ, ಎಂದೆಂದು ನೀನೇ ಸಖಿ. ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ. ಥ್ಯಾಂಕ್ ಯು. ಅಯ್ಯೋ, ಹೇಗಿರ್ಬೇಕು ಕಲ್ಯಾಣ್ ಅವ್ರ ಹುಡುಗಿ? ಈಗಿನ ರಿಲೇಷನ್ಶಿಪ್ಸ್ ಹೆಂಗೆ ನಡೀತಿದೆ ಅಂತ ನೀವೇ ನೋಡ್ತಿದ್ದೀರಾ. ಸೊ ಸ್ವಲ್ಪ ಸಪೋರ್ಟಿವ್ ಆಗಿದ್ದು, ಒಂದು ಸುಮಾರಾಗಿದ್ರು ನಡೆಯುತ್ತೆ. ಇವಾಗಿರ್ಬೇಕು. ಸೊ ಇವಾಗ ಆಕ್ಚುಲಿ ಒಂದು ಪ್ರ್ಯಾಂಕ್ ಮಾಡೋಣ. ಇವಾಗ ನಿಮ್ಮ ಅಮ್ಮಂಗೆ ಕಾಲ್ ಮಾಡ್ತೀರಾ, ಅಮ್ಮಂಗೆ ಕಾಲ್ ಮಾಡ್ಬಿಟ್ಟು ಒಂದ್ ಯಾರ್ದಾದ್ರೂ ಹೆಸರು ತಗೋತೀರಾ, ಹೇಳ್ತೀರಾ ಅಮ್ಮ ನಂಗೆ ಇವ್ರು ತುಂಬಾ ಇಷ್ಟ ಆಗಿದ್ದಾರೆ, ಏನಾದ್ರೂ ಪ್ಲಾನ್ ಮಾಡ್ಬೋದಾ ಅಂತ. ವಿಲ್ ಸಿ. ಅಂದ್ರೆ ರ್ಯಾಂಡಮ್ ಹುಡುಗಿ ಹೆಸರು ಹೇಳ್ಬೋದಾ? ರ್ಯಾಂಡಮ್ ಹುಡುಗಿ ಹೆಸರು ಹೇಳ್ಬೋದಾ? ಓಕೆ ಓಕೆ ಓಕೆ. ಓ, ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ಇದು. ಕಮಾನ್. ನೀವು ಕರೆ ಮಾಡಿರುವ ಸಂಖ್ಯೆ ಬಿಸಿ ಆಗಿರುವುದರಿಂದ ನಿಮ್ಮ ಕರೆಯನ್ನು ಕಾಯ್ದಿರಿಸಲಾಗಿದೆ. ನಮ್ಮಮ್ಮ ಸ್ವಲ್ಪ ಫೋನಲ್ಲಿ ಮಾತಾಡೋದು ಜಾಸ್ತಿ, ಯಾರ ಹತ್ರ ನಾವು ಮಾತಾಡ್ತಿದ್ದಾರೆ. ನಮ್ಮಮ್ಮ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಅಮ್ಮ, ಏನು ಮಾಡ್ತಾ ಇದೆಯಾ? ಇದು ಇಲ್ಲಿ ಮುಗೀತು ಇಂಟರ್ವ್ಯೂ. ನಾನು ಕಿರಣ್ ಇನ್ನೇನು ಹೊರಡ್ತೀವಿ. ನಾನು ಇಲ್ಲಿ ಮುಗಿಸ್ಕೊಂಡು ಬರ್ತೀನಿ. ಏನು ನಿಂಗೊಂದು ಏನೋ ಹೇಳಬೇಕಿತ್ತು. ಇಲ್ಲಿ ನಾನು ಕಿರಣ್ ಚರ್ಚ್ ಸ್ಟ್ರೀಟಿಗೆ ಬಂದಿದ್ವಿ. ಆ್ಯಕ್ಚುಲಿ ಅದೇ ಇದು ಏನು, ನಾನು ಹೇಳ್ತೀನಿ, ನೀನು ಬೈಬಾರ್ದು. ಫಸ್ಟ್ ಹೇಳ್ತೀನಿ, ಬೈಯಲ್ಲ ಅಂತಂದ್ರೆ ಹೇಳ್ತೀನಿ. ಆಯಿತು, ಏನಿಲ್ಲ, ಕೇಳಿಸ್ಕೊ. ಇದು ಏನು, ನಂದು ಇವನು ಕಿರಣ್ ಹೇಳ್ತಿದ್ನಲ್ಲ ಅವಾಗವಾಗ, ಅದೇ ಗರ್ಲ್ ಫ್ರೆಂಡ್ ಇದ್ದಾನೆ ಅಂತ. ಇವನು ಸುಳ್ಳು ಹೇಳ್ತಾನೆ ನಿನ್ನ ಹತ್ರ, ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಹೇಳ್ತಿದ್ನಲ್ಲ. ಹ್ಞೂ, ಅದೇ ಅವಳು ಸಿಕ್ಕಿದ್ದಾಳೆ, ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಕರ್ಕೊಂಬರ್ಲಾ? ಓಕೆನಾ ನಿಂಗೆ? ಫಸ್ಟ್ ಕರ್ಕೊಂಬ ಅಂತಂದ್ರೆ ಏನು ಹೇಳ್ತೀಯ? ಮನೆ ಕರ್ಕೊಂಡು ಬಂದ್ರೆ ಬೇಡ ಅಂತ ಹೇಳ್ತಾ ಇದೀನಿ ನಾನು. ನೀನ್ ಬೇಡ ಅಂತ ಹೇಳ್ತಿದ್ಯಾ? ನೀನ್ ಫಸ್ಟ್ ಕರ್ಕೋಬಾ, ಆಮೇಲೆ ಕಥೆ ಆಮೇಲೆ. ಸರಿ ಆಯ್ತು, ಕರ್ಕೊಂಡ್ ಬರ್ತೀನಿ ಬಿಡು. ಬಾಯ್. ಏನು ಕೇಳಲ್ವಾ ಅಮ್ಮ? ಮಾತಾಡು ಅಮ್ಮ. ಏನು ಕ್ವಾಲಿಟೀಸ್ ಇಂಥದ್ದು ಇರ್ಬೇಕು ಅಂತ ಏನು ಕೇಳಲ್ವಾ? ಏನಕ್ಕೆ ಅವೆಲ್ಲ ಏನಿಲ್ಲ, ಅವರು ಜೀವನ ಪರ್ಯಂತ ಇರೋದವರು. ಒಪ್ಕೊಂಡ್ಬಿಡ್ತೀರಾ? ಆದ್ರೆ ನನ್ನ ಒಪ್ಕೊಂಡ್ಬಿಡ್ತೀರಾ? ಅವ್ರು ನಾನು ಕರ್ಕೊಂಬರಕ್ ರೆಡಿ ಆಗಿದ್ದಾರೆ ಇವಾಗ. ಪರವಾಗಿಲ್ಲ ಅವ್ರಿಗೆ ಇಷ್ಟ ಆದ್ರೆ ಮಾಡ್ಕೊಂಡು ಆರಾಮಾಗಿ ಸುಖವಾಗಿದ್ದೀನಿ. ಹೌದಾ? ನನ್ನ ಹೆಸರು ಕೇಳಲ್ವಾ ಅಮ್ಮ ನೀವು? ಬಂದ್ಮೇಲೆ ಹೇಳ್ತೀಯಲ್ಲಪ್ಪ. ನಾನೊಂದು 10 ವರ್ಷ ದೊಡ್ಡೋಳು ಕಲ್ಯಾಣ್ಗಿಂತ.
ಹೌದಾ, ಇನ್ನ ಒಳ್ಳೇದಲ್ವ, ಒಳ್ಳೆ ಮೆಚುರಿಟಿ ಇರುತ್ತೆ. ಅಮ್ಮ ನಮಸ್ತೆ, ಪವಿತ್ರ ರೆಡ್ FM ಇಂದ. ಮೋಸ್ಟ್ಲಿ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ಅಲ್ವಾ? ಸಖತ್ ಆಗ್ತದೆ ನಮ್ಮಮ್ಮ. ರೆಡ್ FM ಇಂದ. ನಮ್ಮ ಹುಡುಗನ ರೇಗಿಸ್ತಾ ಇರ್ತಾನೆ ಅವ್ನ ತಮ್ಮ. ಓಕೆ. ನಾನು ರೇಗಿಸ್ತಾ ಇರ್ತೀನಿ ಅವನಿಗೆ, ಅಯ್ಯೋ ನಿನ್ಗೆ ಅದೆಲ್ಲ ಯಾವ್ದು ಇಲ್ಲ, ಹೋಗು ನಿನ್ಗೆ ನಾನು ರೇಗಿಸ್ತಾ ಇರ್ತೀನಿ. ಓಕೆ. ನನ್ ಚಿನ್ನ ಏನು ಅನ್ನೋದು ನನಗೆ ಗೊತ್ತಲ್ವಾ? ಅಬ್ಬಾ ಆಯ್ತು. ಸೊ ಪವಿತ್ರ ಅಂತ ಅಮ್ಮ ರೆಡ್ FM ಇಂದ. ಸೊ ಇಂಟರ್ವ್ಯೂದಲ್ಲಿ ಇದ್ರು ಕಲ್ಯಾಣ್ ಅವರ ಮ್ಯೂಸಿಕ್ ಜರ್ನಿ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ ಕಲ್ಯಾಣ್ ಅವ್ರಿಗೆ ಇಷ್ಟೊಂದು ರೆಕಗ್ನಿಷನ್ ಸಿಗ್ತಾ ಇರೋದು, ಇಷ್ಟೊಂದು ಸಕ್ಸಸ್ ಸಿಗ್ತಾ ಇರೋದು, ಜನ ಅವ್ರ ವಾಯ್ಸ್ ತುಂಬಾ ಪ್ರೀತಿ ಮಾಡ್ತಾ ಇರೋದು ಹೇಗೆ ಅನ್ಸ್ತಾ ಇದೆ ನಿಮ್ಗೆ? ನನಗೆ ತುಂಬಾ ಖುಷಿ ಆಗುತ್ತೆ. ನಾ ಖುಷಿ ಪಡೋದೇ ನಾನ್ ಫಸ್ಟ್. ಸೊ ಅನ್ಕೊಂಡಿದ್ರೆ ಯಾವತ್ತಾದ್ರೂ ಇಷ್ಟು ಪಾಪ್ಯುಲರ್ ಆಗ್ಬಿಡ್ತಾರೆ ನನ್ ಮಗ ಅಂತ? ಇಲ್ಲ ಇಲ್ಲ, ಏನ್ ಅನ್ಕೊಂಡಿರ್ಲಿಲ್ಲ. ಅವ್ನಿಗೆ ಆಸೆ ಇತ್ತು ಚಿಕ್ಕವನಿಂದಾನು ಆಡೋದು ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಓಕೆ. ಅದನ್ನ ನಾವು ಒಂದ್ ಸ್ವಲ್ಪ ಎನ್ಕರೇಜ್ ಮಾಡ್ಕೊಂಡ್ ಬಂದ್ವಿ. ಮಾಡು, ಎಷ್ಟು ಹೋಗ್ತೇ ಅಷ್ಟು ಹೋಗು, ಮಾಡು, ಎಲ್ಲಿರ್ಬೇಕು ಅಲ್ಲಿರ್ಬೇಕು, ತುಂಬಾ ಅತಿಯಾಗಿ ಹೋಗ್ಬಾರ್ದು. ನಾನು ಹೇಳ್ದೆ. ಸೊ ನಿಮ್ಗೆ ಏನ್ ಆಸೆ ಇತ್ತಮ್ಮ ಮೊದ್ಲು ಮಗ ಹುಟ್ಟಿದಾಗ? ಮಗ ಏನಾಗ್ಬೇಕು ಅಂತ ಅನ್ಕೊಂಡಿದ್ರಿ ನೀವು? ಈಗ ಅಷ್ಟೆಲ್ಲ ಮೆಚುರಿಟಿ ಅವಾಗ ಇರ್ಲಿಲ್ಲ. ಮದ್ವೆ ಆಗಿದ್ದು 19ನೇ ವಯಸ್ಸು, ಈಗ 20ನೇ ವಯಸ್ಸು ಹುಟ್ಟದ. ಅಷ್ಟೆಲ್ಲ ಯೋಚನೆ ಮಾಡೋ ಇದೆಲ್ಲ ಇರ್ಲಿಲ್ಲ ನಮ್ಗೆ. ಅಪ್ಪ ಅಮ್ಮ ಹೆಂಗ್ ಹೇಳ್ತಿದ್ರು ಹಂಗ್ ಬೆಳ್ಕೊಂಡ್ ಬಂದ್ಬಿಟ್ರು ಅಷ್ಟೇ. ಸೊ ಇವಾಗ ಕೆಲ್ಸ ಬಿಟ್ಬಿಟ್ಟು ಫುಲ್ ಟೈಮ್ ಮ್ಯೂಸಿಕ್ ಅಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ. ಕೆಲ್ಸ ಬಿಡಂಗಿಲ್ಲ. ಮಾಡ್ಕೊಂಡು ನೀನ್ ಇದನ್ನ ಮಾಡ್ಕೊಂಡು ಹೋಗು, ನಿನ್ಗೆ ಏನ್ ಸಪೋರ್ಟ್ ಬೇಕೋ ನಾನ್ ಮಾಡ್ತೀನಿ. ಸೊ ಕೆಲ್ಸ ಬಿಡಂಗಿಲ್ಲ. ಇದೇ ಮಾಡ್ತೀನಿ ಅಂತಂದ್ರೆ ಅವನಿಗೆ ಓದೇನೆ ಬಾಯ್ 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 ಬಾಯ್. ಯಾವಾಗ ಮದ್ವೆ ಮಾಡ್ಬೇಕು ಅಂತ ಇದ್ದೀರಾ ಮಗಂಗೆ? ಮದ್ವೆ ಏನೋ ಬೇಡ ಅಂತಿದ್ದಾನೆ ಅವ್ನು, ಯಾಕೋ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ನಿಮ್ಗೆ ಸೊಸೆಯಾಗಿ ಬರೋಳು ಯಾವ ತರ ಇರ್ಬೇಕು ಹಂಗೇನು ಇಲ್ವಾ? ಏನಿಲ್ಲ, ಅವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಸರಿ, ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಸೊ ಈ ಪ್ರ್ಯಾಂಕ್ ಒಂದ್ ಹಂತಕ್ಕೆ ಒಂದು 50-50 ಆಯ್ತು. ಸೊ ಓಕೆ, ವಿಲ್ ನಾವು ಕಾಲ್ ವಾಸುಕಿ ಟ್ರೈ ಮಾಡೋಣ. ಅಯ್ಯೋ ಓಕೆ ಓಕೆ, ಟ್ರೈ ಮಾಡೋಣ. ವಾಸುಕಿ ಕರ್ಕೊಂಬ, ನೋಡ್ಕೋತೀನಿ ಅಂತ ಅಂತಾರೆ. ಹಲೋ, ಹಲೋ, ಬಿಸಿ ಇದ್ರಾ? ಇಲ್ಲ, ಹೇಳ್ತದೆ. ಎಲ್ಲಿದ್ದೀರಾ? ಆಚೆ ಇದೀನಿ. ಒಂದು ಸೀರಿಯಸ್ ಮ್ಯಾಟ್ರು ನಡೆದೋಗಿದೆ, ಅದಕ್ಕೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಏನಿಲ್ಲ, ಯಾವುದೋ ಒಂದು ಹುಡ್ಗಿನ ಲವ್ ಮಾಡ್ತಾ ಇದ್ದೆ. ಅವಳು ಮನೆಗೆ ಕರ್ಕೊಂಡೋಗು ಅಂತ ಇಟ್ಕೊಂಡಿದ್ದಾಳೆ. ಮನೆಗೆ? ಮನೆಗೆ ಕರ್ಕೊಂಬ ಅಂತ. ಮನೆಗೆ ಕರ್ಕೊಂಡೋಗು ನನ್ನ ಅಂತ ಇದ್ದಾಳೆ. ನಮ್ಮನೆಗೆ? ನಾನು ಇಲ್ಲಿ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ ಅವಳು. ಏನು ಮಾಡಲಿ? ಏನು ವಯಸ್ಸು? ಸೇಮ್ ಆಲ್ಮೋಸ್ಟ್ ನನ್ನ ಏಜ್, 24-25 ಒಳಗಡೆ. 24-25 ಒಳಗಡೆ ಕರೆಕ್ಟ್ ಏಜ್ ಇಲ್ಲ. 24 ಇರ್ಬೋದು ಅವಳಿಗೆ. ಎಲ್ಲಿ ಕೆಲಸ ಮಾಡ್ತಾರೆ? ಕೆಲಸ ಎಲ್ಲೋ ನಮ್ಮ ಕಂಪನಿಲ ಕೆಲಸ ಮಾಡೋದು. ಯಾಕೋ ಪುಂಗ್ತಾ ಇದೆಯಲ್ಲ? ಇಲ್ಲ, ನಿಜ ಹೇಳ್ತಾ ಇದ್ದೀನಿ, ನಾನು ಯಾಕೆ ಸುಳ್ಳು ಹೇಳಲಿ? ಏನ್ ಹೆಸರು? ಅನುಷಾ ಅಂತ. ಅನುಷಾ ಅಂತಾನೆ. ನಾನು ಜೂನಿಯರ್ ಯಾರನ್ನು ಇಷ್ಟಪಡ್ತಿದ್ದೀನಿ. ಏಯ್ ಇಲ್ಲ ಚಾನ್ಸೇ ಇಲ್ಲ. ಇವಾಗ ಯಾರು ಬ್ರೋ ಅಂದ್ರೆ? ಇಲ್ಲ, ಅದೇ ಹೇಳಿದ್ದು. ಅದೇ ಹುಡುಗಿನ? ಅದೇ ಹುಡುಗಿನ. ಏನ್ ಮಾಡ್ಬೋದು ಇವಾಗ? ಕರ್ಕೊಂಡು ಹೋಗು ಅಂದ್ರೆ ಇದ್ದಕ್ಕಿದ್ದಂಗೆ ಮನೆ ಕರ್ಕೊಂಡು ಹೋಗು ಅಂತಾರೆ. ಗೊತ್ತಿಲ್ಲ, ಅದೇನೋ ಇಲ್ಲ, ನಾನು ನಿಮ್ಮ ಮನೆ ನೋಡ್ಬೇಕು, ನಿಮ್ಮ ಅಮ್ಮನ ಮೀಟ್ ಆಗ್ಬೇಕು, ಕರ್ಕೊಂಡು ಹೋಗು ಅಂತ ಇದ್ದಾಳೆ. ಏನ್ ಮಾಡ್ಲಿ ಕೇಳೋಣ ಅಂತ ಫೋನ್ ಮಾಡಿದೆ. ಏನ್ ಐಡಿಯಾ ಕೊಡ್ತೀರಾ ಹೆಂಗೆ ಅಂತ? ಏನ್ ಐಡಿಯಾ ಕೊಡ್ಲಿ ನಿಮ್ಗೆ? ಕರ್ಕೊಂಡು ಹೋಗು. ನಮ್ಮ ಅಮ್ಮ ಬೈದ್ರೆ ಈಗ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಬೇರೆ ಏನಾದ್ರು ಐಡಿಯಾ ಕೊಡ್ತೀರಾ ಅಂತ ಫೋನ್ ಮಾಡಿದೆ, ಏನ್ ಮಾಡ್ಬೋದು ಅಂತ. ನಮ್ಮನೆ ಕರ್ಕೊಂಡ್ ಹೋಗ್ಲಿ. ಸರಿ ಆಯ್ತು. ಏನ್ ಜೋಕ್ ಮಾಡ್ತಿದ್ದೀನಿ ನೀನು? ನಾನೆಲ್ಲ ಆಚೆ ಇದ್ದೀನಿ. ಸಾಕ್ಬಿಡಿ, ಇದು ಬೇಡ.
ನಾನು ಆ್ಯಕ್ಚುಲಿ ಒಂದು ಇಂಟರ್ವ್ಯೂಗೆ ಬಂದಿದ್ದೆ, ಪ್ರ್ಯಾಂಕ್ ಕಾಲ್ ಮಾಡಿ ಅಂತಂದ್ರು, ಅದಕ್ಕೆ ಮಾಡಿದೆ. ಗೊತ್ತಾಯ್ತು ನಂಗೆ, ನನ್ನ ವಾಯ್ಸ್ ನಂಗೆ ವಾಪಸ್ ಕೇಳಿಸ್ತಾ ಇತ್ತಲ್ಲ, ಅವಾಗಲೇ ಸ್ಟಾಪ್ ಮಾಡ್ಬಿಟ್ಟೆ. ಮುಂದೆ ಮಾತಾಡ್ಲಿಲ್ಲ. ವಾಸುಕಿ ಅವರೇ ರೆಡ್ FM ಅಲ್ಲಿ ಇದ್ರು, ಕಲ್ಯಾಣ್ ಅವರು ರೆಡ್ ರಿವೈಂಡ್ ಅಂತ ಸೆಗ್ಮೆಂಟ್ ಅಲ್ಲಿ ಮಾತಾಡ್ತಾ ಇದ್ರು. ಸೊ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಇರೋದ್ರಿಂದ ನಿಮ್ಮ ಪ್ರೀತಿ ಪಾತ್ರರಿಗೆ ಕಾಲ್ ಮಾಡಿ ಅಂದ್ರೆ ಅವ್ರು ನಿಮಗೆ ಮಾಡಿದ್ರು. ಸುಳ್ಳು. ನಾನೇನೋ ಟಿಪ್ ಕೊಟ್ಬಿಟ್ಟು ಆಮೇಲೆ ನನ್ನ ಮನೆಗೆ ನನ್ನ ಓಕೆ, ಥ್ಯಾಂಕ್ ಯು ವಾಸುಕಿ ಅವರೇ. ಒಂದ್ ಮೆಸೇಜ್ ಹಾಕ್ಬಿಡೋ ನೆಕ್ಸ್ಟ್ ಟೈಮು. ಆಯ್ತು, ಬಾಯ್ ಬಾಯ್ ಬಾಯ್. ಓಕೆ, ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಆಕ್ಚುಲ್ ಪ್ರೀತಿ ಅಂದ್ರೆ? ನನಗೆ ಪ್ರೀತಿ ಅಂದರೆ ಮ್ಯೂಸಿಕ್. ನನ್ನ ಕೇಳಿದ್ರೆ ನಾನು ಅದನ್ನೇ ಅಂತ ಅಂತೀನಿ. ಆ್ಯಂಡ್ ಪ್ರೀತಿ ಇನ್ನೊಂದು ಥರ ಹೇಳಬೇಕು ಅಂದರೆ ವಿಚ್ ಇಸ್ ಅನ್ಕಂಡೀಷ್ನಲ್. ಏನು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಒಬ್ಬರಿಂದ ಒಬ್ಬರಿಗೆ. ಸೊ ಅದು ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ. ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ. ಮಸ್ತ್ ಮಜಾ ಮಾಡಿ.